ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ರೀತಿ ವೈದ್ಯಕೀಯ ಪತ್ತೇದಾರಿ ಕಥೆಯನ್ನ ನೋಡೋಣ. ಅದೇ ಹೃದಯ ರಕ್ತನಾಳಿಯ ಪರೀಕ್ಷೆ. ವೈದ್ಯರು ನಿಮ್ಮ ಹೃದಯದ ಆರೋಗ್ಯದ ರಹಸ್ಯಗಳನ್ನು ಹೇಗೆ ಕಂಡುಹಿಡಿಯುತ್ತಾರೆ ಅನ್ನೋ ಈ ಕುತೂಹಲಕಾರಿ ಪ್ರಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ಹೌದು, ಇದು ಇವತ್ತಿನ ನಮ್ಮ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆ. ನಮ್ಮ ದೇಹವೇ ಕೊಡುವ ಸಣ್ಣ ಸಣ್ಣ ಸುಳಿವುಗಳನ್ನು ಬಳಸಿಕೊಂಡು ವೈದ್ಯರು ಹೃದಯದ ಆರೋಗ್ಯದ ಸಂಪೂರ್ಣ ಕಥೆಯನ್ನು ಹೇಗೆ ಅರ್ಥಮಾಡಿಕೊಳ್ಳುತ್ತಾರೆ ಎಂಬುದನ್ನು ನಾವು ಒಟ್ಟಿಗೆ ನೋಡೋಣ. ನೋಡಿ, ಇಲ್ಲಿ ವೈದ್ಯಕೀಯ ಪತ್ತೇದಾರಿ ಅನ್ನೋ ಹೋಲಿಕೆ ಎಷ್ಟು ಸರಿಯಿದೆ ಅಲ್ವಾ? ಯಾಕಂದ್ರೆ ಹೃದಯ ಮತ್ತು ರಕ್ತನಾಳಗಳ ಈ ಇಡೀ ವ್ಯವಸ್ಥೆಯನ್ನ ಯಾವುದೇ ಉಪಕರಣವನ್ನು ದೇಹದ ಒಳಗೆ ಕಳುಹಿಸದೆ ಕೇವಲ ಹೊರಗಿನಿಂದಲೇ ಪರೀಕ್ಷಿಸಿ ತಿಳಿದುಕೊಳ್ಳಬಹುದು. ಇದೊಂದು ಅದ್ಭುತ ಕಲೆ ಮತ್ತು ವಿಜ್ಞಾನ. ಸರಿ, ನಮ್ಮ ಈ ವೈದ್ಯಕೀಯ ತನಿಖೆಯಲ್ಲಿ ಒಟ್ಟು 4 ಪ್ರಮುಖ ಹಂತಗಳಿವೆ. ಪ್ರತಿಯೊಂದು ಹಂತವು ಹೃದಯದ ಆರೋಗ್ಯದ ಒಟ್ಟಾರೆ ಚಿತ್ರಣವನ್ನು ಕಟ್ಟಿಕೊಡಲು ಹೇಗೆ ಸಹಾಯ ಮಾಡುತ್ತೆ ಅಂತ ಒಂದೊಂದಾಗಿ ನೋಡೋಣ. ಮೊದಲನೇ ಹಂತ ಇನ್ಸ್ಪೆಕ್ಷನ್ ಅಥವಾ ವೀಕ್ಷಣೆ. ಇದು ಬೇರೇನಲ್ಲ, ರೋಗಿಯ ಎದೆಯ ಭಾಗವನ್ನು ತುಂಬಾನೇ ಸೂಕ್ಷ್ಮವಾಗಿ ವ್ಯವಸ್ಥಿತವಾಗಿ ಗಮನಿಸೋದು. ಇಲ್ಲಿಂದಲೇ ನಮ್ಮ ಪತ್ತೇದಾರಿ ಕೆಲಸದ ಮೊದಲ ಸುಳಿವುಗಳು ಸಿಗೋಕೆ ಶುರುವಾಗುತ್ತೆ. ವೈದ್ಯರು ಏನ್ ನೋಡ್ತಾರೆ? ಎದೆಯ ಆಕಾರ ಹೇಗಿದೆ, ಶ್ವಾಸನಾಳ ಸರಿಯಾದ ಜಾಗದಲ್ಲಿದೆಯಾ, ಹೃದಯದ ಬಡಿತ ಹೊರಗಿನಿಂದ ಕಾಣಿಸ್ತಿದೆಯಾ, ಹೀಗೆ ಪ್ರತಿಯೊಂದು ದೃಶ್ಯ ಸುಳಿವು ಕೂಡ ಹೃದಯದ ಆರೋಗ್ಯದ ಬಗ್ಗೆ ಒಂದೊಂದು ಕಥೆ ಹೇಳುತ್ತೆ. ಈ ಸುಳಿವುಗಳೇ ನಮ್ಮ ತನಿಖೆಯ ಮುಂದಿನ ಹಂತಕ್ಕೆ ದಾರಿ ಮಾಡಿಕೊಡ್ತವೆ. ಯೋಚನೆ ಮಾಡಿ, ಬೆನ್ನುಮೂಳೆಯ ಆಕಾರದಲ್ಲಿ ಏನಾದ್ರೂ ಬದಲಾವಣೆಗಳಿದ್ರೆ ಅದು ಕೂಡ ಹೃದಯ ಮತ್ತೆ ಶ್ವಾಸಕೋಶಗಳಿಗೆ ಇರುವ ಜಾಗದ ಬಗ್ಗೆ ನಮಗೆ ಪ್ರಮುಖ ಸುಳಿವುಗಳನ್ನು ನೀಡಬಹುದು. ಅಂದ್ರೆ ಬೆನ್ನುಮೂಳೆ ಮುಂದಕ್ಕೆ ಬಾಗಿದ್ರೆ ಅಥವಾ ಪಕ್ಕಕ್ಕೆ ವಾಲಿದ್ರೆ ಅದು ಒಳಗಿರುವ ಅಂಗಗಳ ಸ್ಥಾನವನ್ನೇ ಬದಲಾಯಿಸಿರ್ಬೋದು. ಹಾಗೆಯೇ ಎದೆಯ ಆಕಾರ, ಅದು ಹೊರಗ್ ಚಾಚ್ಕೊಂಡಿದ್ಯಾ ಅಥವಾ ಒಳಗೆ ತಗ್ಗು ಬಿದ್ದಿದ್ಯಾ ಅನ್ನೋದು ಕೂಡ ಮುಖ್ಯ. ಯಾಕಂದ್ರೆ ಇದು ಹೃದಯದ ಬಲಕುಹರ ದೊಡ್ಡದಾಗಿರುವಂತಹ ಕೆಲವು ಆಂತರಿಕ ಸಮಸ್ಯೆಗಳನ್ನ ಸೂಚಿಸಬಹುದು. ಹಾಗಾಗಿ ಎದೆಯ ಆಕಾರ ಒಂದು ಪ್ರಮುಖ ದೃಶ್ಯ ಸಾಕ್ಷಿಯಾಗಿ ಕೆಲಸ ಮಾಡುತ್ತೆ. ಈ ಏಪೆಕ್ಸ್ ಬೀಟ್ ಅಂದ್ರೆ ಎದೆಯ ಮೇಲೆ ಕಾಣಿಸುವ ಹೃದಯದ ಮಿಡಿತ ಇದೆಯಲ್ಲ, ಇದು ಹೃದಯದ ಸ್ಥಾನ ಮತ್ತು ಗಾತ್ರದ ಬಗ್ಗೆ ಸಿಗುವ ಮೊದಲ ಸಾಕ್ಷಿ ಅಂತಾನೇ ಹೇಳ್ಬೋದು. ಅದು ಎಲ್ಲಿ ಕಾಣಿಸ್ತಿದೆ ಮತ್ತು ಎಷ್ಟು ಸ್ಪಷ್ಟವಾಗಿದೆ ಅನ್ನೋದು ವೈದ್ಯರಿಗೆ ಬಹಳ ಮುಖ್ಯವಾದ ಮಾಹಿತಿ. ಸರಿ, ಈಗ ನಮ್ಮ ತನಿಖೆಯ ಎರಡನೇ ಹಂತ ಪಾಲ್ಪೇಷನ್ ಅಂದ್ರೆ ಸ್ಪರ್ಶ ಪರೀಕ್ಷೆ. ಇಲ್ಲಿ ಕಣ್ಣಿನಿಂದ ನೋಡಿದ ಸುಳಿವುಗಳನ್ನ ಸ್ಪರ್ಶದ ಮೂಲಕ ಖಚಿತಪಡಿಸ್ಕೊಳ್ಳೋದು ಮತ್ತು ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡೆಯಲು ಬಳಸುವ ಒಂದು ಟೆಕ್ನಿಕ್ ಇದು. ವೈದ್ಯರು ಏಪೆಕ್ಸ್ ಬೀಟ್ ಅನ್ನ ನಿಖರವಾಗಿ ಪತ್ತೆಹಚ್ಚಲು ಈ 3 ಹಂತದ ಕ್ರಮಬದ್ಧ ಪ್ರಕ್ರಿಯೆಯನ್ನ ಬಳಸ್ತಾರೆ. ಮೊದಲು ಇಡೀ ಅಂಗೈಯಿಟ್ಟು ಸಾಮಾನ್ಯ ಪ್ರದೇಶವನ್ನು ಗುರುತಿಸೋದು, ನಂತರ ಕೈಯ ಬದಿಯಿಂದ ಅದನ್ನ ಇನ್ನೂ ಚಿಕ್ಕ ಜಾಗಕ್ಕೆ ಸೀಮಿತಗೊಳಿಸೋದು ಮತ್ತು ಕೊನೆಗೆ ಬೆರಳ ತುದಿಯಿಂದ ನಿಖರವಾದ ಪಾಯಿಂಟ್ ಕಂಡಿಡಿಯೋದು. ಇದು ನಿಜಕ್ಕೂ ಒಂದು ಪತ್ತೇದಾರಿ ಕೆಲಸದ ಹಾಗೆ. ಥ್ರಿಲ್. ಈ ಪದ ಕೇಳಿ ಸ್ವಲ್ಪ ಆಶ್ಚರ್ಯ ಆಗ್ಬಹುದು, ಆದ್ರೆ ವೈದ್ಯಕೀಯದಲ್ಲಿ ಈ ಕಂಪನದ ಅನುಭವ ಇದೆಯಲ್ಲ, ಇದು ಹೃದಯದೊಳಗೆ ರಕ್ತದ ಹರಿವು ಸರಿಯಾಗಿಲ್ಲ ಅನ್ನೋದಕ್ಕೆ ಸಿಗುವ ಒಂದು ಪ್ರಮುಖ ಸುಳಿವು. ಇದು ಒಂದು ಶಬ್ದವನ್ನು ಕೇವಲ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಅದನ್ನು ಸ್ಪರ್ಶಿಸಿ ಅನುಭವಿಸುವ ಹಾಗೆ. ಈ ಪ್ಯಾರಸ್ಟೋನಲ್ ಹೀವ್ ಸ್ಪರ್ಶ ಪರೀಕ್ಷೆ ಮಾಡುವಾಗ ಸಿಗುವ ಮತ್ತೊಂದು ಪ್ರಮುಖ ಸುಳಿವು. ಈ ಶಕ್ತಿಯುತ ಮಿಡಿತ ಹೃದಯದ ಬಲಭಾಗವೂ ಹೆಚ್ಚು ಕೆಲಸ ಮಾಡುತ್ತಿದೆ ಅನ್ನೋದನ್ನು ಸೂಚಿಸಬಹುದು. ಈಗ ನಮ್ಮ ತನಿಖೆಯ 3ನೇ ಹಂತಕ್ಕೆ ಬರೋಣ, ಪರ್ಕಷನ್. ಇದನ್ನ ಸರಳವಾಗಿ ಹೇಳಬೇಕಂದ್ರೆ ಒಂದು ಗೋಡೆಯನ್ನ ತಟ್ಟಿ ಅದರ ಹಿಂದೆ ಏನಿದೆ ಅಂತ ಕಂಡುಹಿಡಿಯೋ ಹಾಗೆ. ಇಲ್ಲಿ ವೈದ್ಯರು ದೇಹವನ್ನೇ ತಟ್ಟಿ ಅದರಿಂದ ಬರುವ ಶಬ್ದವನ್ನ ಆಧರಿಸಿ ಒಳಗಿನ ಅಂಗಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸ್ತಾರೆ. ಈ ಚಿತ್ರ ಈ ಟೆಕ್ನಿಕ್ ಅನ್ನು ಚೆನ್ನಾಗಿ ವಿವರಿಸುತ್ತೆ. ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಮೊಣಕೈಯನ್ನು ಬಳಸದೆ ಕೇವಲ ಮಣಿಕಟ್ಟನ್ನು ಬಳಸಿ ಚುರುಕಾಗಿ ತಟ್ಟಬೇಕು. ಆಗ ಮಾತ್ರ ಸ್ಪಷ್ಟವಾದ ಶಬ್ದ ಬರುತ್ತೆ. ಹಾಗಾದ್ರೆ ಈ ತಂತ್ರದಲ್ಲಿ ಮುಖ್ಯವಾದ ಅಂಶ ಏನು ಅಂದ್ರೆ, ವೈದ್ಯರು 3 ಮುಖ್ಯ ಶಬ್ದಗಳನ್ನ ಗಮನಿಸ್ತಾರೆ: ರೆಸೊನೆಂಟ್, ಟಿಂಪ್ಯಾನಿಕ್ ಮತ್ತು ಡಲ್. ಗಾಳಿಯಿಂದ ತುಂಬಿದ ಶ್ವಾಸಕೋಶದ ಮೇಲೆ ತಟ್ಟಿದಾಗ ಬರೋದು ರೆಸೊನೆಂಟ್ ಶಬ್ದ. ಅದೇ ಘನರೂಪದಲ್ಲಿರೋ ಹೃದಯದ ಮೇಲೆ ತಟ್ಟಿದಾಗ ಡಲ್ ಶಬ್ದ ಕೇಳಿಸುತ್ತೆ. ಪ್ರತಿಯೊಂದು ಶಬ್ದವೂ ಅದರ ಕೆಳಗಿರೋ ಅಂಗಾಂಶದ ಬಗ್ಗೆ ಒಂದು ಕಥೆ ಹೇಳುತ್ತೆ. ಹೌದು, ಹೃದಯ ಪರೀಕ್ಷೆಯಲ್ಲಿ ಪರ್ಕಷನ್ನ ಮುಖ್ಯ ಉದ್ದೇಶವೇ ಇದು. ಶ್ವಾಸಕೋಶದ ರೆಸೊನೆನ್ಸ್ ಮತ್ತು ಹೃದಯದ ಡಲ್ನೆಸ್ ನಡುವಿನ ಗಡಿಯನ್ನು ಗುರುತಿಸುವ ಮೂಲಕ ವೈದ್ಯರು ಹೃದಯದ ಗಾತ್ರ ಮತ್ತು ಅದು ಎಲ್ಲಿದೆ ಅನ್ನೋದನ್ನ ಅಂದಾಜು ಮಾಡಬಹುದು. ಈಗ ನಾವು ನಮ್ಮ ತನಿಖೆಯ ಕೊನೆಯ ಮತ್ತು ಎಲ್ಲರಿಗೂ ಗೊತ್ತಿರುವ ಭಾಗಕ್ಕೆ ಬಂದಿದ್ದೇವೆ, ಅಸ್ಕಲ್ಟೇಷನ್.
ಇದು ನಮ್ಮ ತನಿಖೆಯ ಕ್ಲೈಮ್ಯಾಕ್ಸ್ ಇದ್ದ ಹಾಗೆ. ಇಲ್ಲಿ ವೈದ್ಯರು ನೇರವಾಗಿ ಹೃದಯ ಬಡಿತದ ಕಥೆಯನ್ನೇ ಕೇಳುತ್ತಾರೆ. ಈ ಹಂತದಲ್ಲಿ ಸ್ಟೆಥೋಸ್ಕೋಪ್ ನಮ್ಮ ಪತ್ತೇದಾರಿಯ ಅತ್ಯಂತ ಪ್ರಮುಖ ಸಾಧನವಾಗಿ ಕೆಲಸ ಮಾಡುತ್ತೆ. ಇದು ಹೃದಯದೊಳಗಿನ ಸಣ್ಣ ಸಣ್ಣ ಶಬ್ದಗಳನ್ನು ದೊಡ್ಡದಾಗಿ ಕೇಳುವಂತೆ ಮಾಡಿ ಅಲ್ಲಿನ ಕಾರ್ಯಚಟುವಟಿಕೆ ಸ್ಪಷ್ಟವಾಗಿ ಕೇಳಲು ವೈದ್ಯರಿಗೆ ಸಹಾಯ ಮಾಡುತ್ತೆ. ಸ್ಟೆಥೋಸ್ಕೋಪ್ನ ಚೆಸ್ಟ್ ಪೀಸ್ನಲ್ಲಿ 2 ಬದಿಗಳಿರ್ತವೆ, ಎರಡಕ್ಕೂ ಬೇರೆ ಬೇರೆ ಕೆಲ್ಸ. ಡಯಾಫ್ರಮ್ ಅಧಿಕ ಪಿಚ್ ಶಬ್ದಗಳನ್ನು ಕೇಳಲು ಸಹಾಯ ಮಾಡಿದ್ರೆ, ಬೆಲ್ ಕಡಿಮೆ ಪಿಚ್ ಶಬ್ದಗಳನ್ನು ಚೆನ್ನಾಗಿ ಗ್ರಹಿಸಲು ಸಹಾಯ ಮಾಡುತ್ತೆ. ಈ ನಿರ್ದಿಷ್ಟ ಜಾಗಗಳಲ್ಲಿ ಸ್ಟೆಥೋಸ್ಕೋಪ್ ಇಟ್ಟು ಕೇಳುವುದರಿಂದ ವೈದ್ಯರಿಗೆ ಪ್ರತಿಯೊಂದು ಕವಾಟದಿಂದ ಬರುವ ಶಬ್ದಗಳನ್ನು ಪ್ರತ್ಯೇಕವಾಗಿ ಕೇಳಲು ಸಾಧ್ಯವಾಗುತ್ತೆ. ಏಯೋರ್ಟೆಗ್, ಪಲ್ಮೋನೆಕ್, ಟ್ರೈಕಸ್ಪಿಡ್ ಮತ್ತು ಮೈಟ್ರಲ್ ಹೀಗೆ ಪ್ರತಿಯೊಂದು ಕವಾಟದ ಆರೋಗ್ಯವನ್ನು ಪ್ರತ್ಯೇಕವಾಗಿ ಪರಿಶೀಲಿಸಬಹುದು. ಆರೋಗ್ಯಕರ ಹೃದಯದ ಸಿಗ್ನೇಚರ್ ಟ್ಯೂನ್ ಅಂದ್ರೆ ಈ ಲಬ್ಡಬ್. ಈ ಲಬ್ಡಬ್ ಅನ್ನೋ ಲಯಬದ್ಧ ಶಬ್ದ ಹೃದಯದ ಆರೋಗ್ಯದ ಒಂದು ಸಹಿ ಇದ್ದಾಗೆ. ಹಾಗಿದ್ರೆ ಈ ಲಬ್ ಮತ್ತು ಡಬ್ ಶಬ್ದಗಳ ಹಿಂದಿನ ಮೆಕ್ಯಾನಿಸಂ ಏನು? ಲಬ್ ಶಬ್ದವು ಮೈಟ್ರಲ್ ಮತ್ತು ಟ್ರೈಕಸ್ಪಿಡ್ ಕವಾಟಗಳು ಮುಚ್ಚಿದಾಗ ಉಂಟಾಗುತ್ತೆ. ಇದು ಹೃದಯದ ಸಂಕೋಚನದ ಆರಂಭ. ಅದಾದ ನಂತರ ಬರುವ ಡಬ್ ಶಬ್ದ ಏಯೋರ್ಟಿಕ್ ಮತ್ತು ಪಲ್ಮನರಿ ಕವಾಟಗಳು ಮುಚ್ಚಿದಾಗ ಉಂಟಾಗುತ್ತೆ. ಇದು ಹೃದಯದ ವಿಶ್ರಾಂತಿಯ ಆರಂಭವನ್ನು ಸೂಚಿಸುತ್ತೆ. ಇಷ್ಟು ಹೊತ್ತು ನಾವು ಒಬ್ಬ ಪತ್ತೇದಾರಿಯ ಹಾಗೆ ಬೇರೆ ಬೇರೆ ಸುಳಿವುಗಳನ್ನ ಸಂಗ್ರಹಿಸಿದ್ದೇವೆ ಅಲ್ವಾ? ನೋಡೋದು, ಮುಟ್ಟೋದು, ತಟ್ಟೋದು ಮತ್ತು ಕೇಳಿಸ್ಕೊಳ್ಳೋದು. ಈ 4 ಹಂತಗಳಿಂದ ಸಿಕ್ಕ ಎಲ್ಲಾ ಮಾಹಿತಿಯ ತುಣುಕುಗಳನ್ನ ಒಟ್ಟುಗೂಡ್ಸಿ ವೈದ್ಯರು ಹೃದಯದ ಆರೋಗ್ಯದ ಸಂಪೂರ್ಣ ಚಿತ್ರಣವನ್ನ ಹೇಗೆ ಕಟ್ತಾರೆ ಅನ್ನೋದೇ ಈ ತನಿಖೆಯ ಅಂತಿಮ ತೀರ್ಪು. ಈ ಇಡೀ ಪ್ರಕ್ರಿಯೆಯ ಸಾರಾಂಶವೇ ಇದು. ತಪಾಸಣೆ, ಸ್ಪರ್ಶ, ತಟ್ಟುವಿಕೆ ಮತ್ತು ಆಲಿಸುವಿಕೆಯಿಂದ ಸಿಕ್ಕ ಎಲ್ಲಾ ಸುಳಿವುಗಳನ್ನು ಒಟ್ಟಿಗೆ ಸೇರಿಸುವ ಮೂಲಕ ವೈದ್ಯರು ಹೃದಯ ರಕ್ತನಾಳಿಯ ಆರೋಗ್ಯದ ಒಂದು ಸಮಗ್ರ ಚಿತ್ರವನ್ನು ನಿರ್ಮಿಸ್ತಾರೆ. ಹಾಗಾದ್ರೆ ಈ ವಿಶ್ಲೇಷಣೆಯನ್ನು ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ವೇಳೆ ಸಾಮಾನ್ಯ ಲಬ್ ಡಬ್ ಶಬ್ದ ಆರೋಗ್ಯದ ಸಂಕೇತವಾದ್ರೆ, ಇದರ ನಡುವೆ ಕೇಳಿಸುವ ಹೆಚ್ಚುವರಿ ಶಬ್ದಗಳು ಅಥವಾ ಮರ್ಮರ್ಗಳು ಏನನ್ನು ಸೂಚಿಸಬಹುದು? ಇದು ಹೃದಯದ ಆರೋಗ್ಯದ ಬಗ್ಗೆ ನಾವು ಮತ್ತಷ್ಟು ಆಳವಾಗಿ ಯೋಚಿಸುವಂತೆ ಮಾಡುತ್ತೆ ಅಲ್ವಾ?